ವೆಲ್ಕಮ್ ಬ್ಯಾಕ್ ಟು ಫನ್ ವಿತ್ ಸನತ್ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೋಗಬೇಕು ಅಂತ ಬಸ್ಸು 8 ಗಂಟೆಗೆ ಬುಕ್ ಮಾಡಿದ್ದೆ, ಆದರೆ ಅದು ಮಿಸ್ ಆಗೋಯಿತು. ಯಾಕಂದರೆ ಫುಲ್ ಮಳೆ, ಫಸ್ಟ್ ಮಳೆ ಆ್ಯಂಡ್ ಎಷ್ಟು ಮರ ಬಿದ್ದಿದೆ ಎಲ್ಲ ಬೆಂಗಳೂರವ್ರಿಗೆ ಗೊತ್ತಿದೆ. ಫುಲ್ಲು ದಿಕ್ಕಾಪಾಲಾಗಿ ಇವಾಗ ಗೌರ್ಮೆಂಟ್ ಬಸ್ ಹತ್ತ ಹೋಗ್ತಾಯಿದ್ದೀನಿ. ನಮ್ಮ ಅಣ್ಣ ನಾನು ಬಿಟ್ಟೋಗಿದ್ದು ಒಂದು 9:30 ಹಂಗೆ ಬಿಟ್ಟೋದ ಮೆಜೆಸ್ಟಿಕಲ್ಲಿ. ಈ ಬಸ್ಸು ಬಂದಿದ್ದೆ 11:30ಗೆ ಬಂದು 12 ಕಾಲಿಗೆ ಬಿಟ್ಟಿರೋದು ಬಸ್ಸು ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ. ಇನ್ನು ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ಸೇರ್ತೀನೋ ಗೊತ್ತಿಲ್ಲ. ಎಂಗೇಜ್ಮೆಂಟ್ಗೂ ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗತ್ತೆ ಏನೇನಾಗತ್ತೆ ಅಂತ. ಇನ್ನು ನನ್ನ ಪ್ರಕಾರ 3 ಅವರ್ ಬೇಕು. ಆಲ್ರೆಡಿ 7 ಗಂಟೆ, ನಾನು ಹೋಗೋದೇ 3 ಅವರು. ಫುಲ್ ಎಲ್ಲ ಲೇಟಾಗೋಯ್ತು. ಮಳೆ, ಟ್ರಾಫಿಕ್ಕು, ಇಲ್ಲಿ ಘಾಟ್ ಸೆಕ್ಷನು ಬ್ಲಾಕು. ಇದರೊಳಗೆ ಇವತ್ತು ಫಂಕ್ಷನಿಗೆ ಲೇಟೆ ಹೋಗೋದು. ಗುರು, ನನ್ನ ಲೈಫಲ್ಲಿ ಇಷ್ಟು ಕಷ್ಟ ಬಿಟ್ಟು ಊರಿಗೆ ಹೋಗಿದ್ದಿಲ್ಲ, ಇಷ್ಟು ಲೇಟಾಗೂ ಹೋಗಿದ್ದಿಲ್ಲ. ನಮ್ಮ ಅಣ್ಣನೊಂದು ಎಂಗೇಜ್ಮೆಂಟ್ಗೋಸ್ಕರ ಈ ಥರ ಕಷ್ಟ ಬಿಟ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಎಲ್ಲರೂ ಬಿಸಿಬೇಳೆಭಾತ್ ಹಾಕೋಕ್ಕೆ ಶುರು ಮಾಡಿಬಿಟ್ರು. ಸೀದಾ ಬಂದು ಡ್ರೈವರು, ಕಂಡಕ್ಟ್ರು ಪಕ್ಕದಲ್ಲಿ ಮಧ್ಯದಲ್ಲಿ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟೆ. ಅವರು ಹಾಕೋದು ನೋಡಿ ನನಗೂ ಬಿಸಿಬೇಳೆಭಾತ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ಕೊಂಡು ಭಯಕ್ಕೆ ಸೀದಾ ಬಂದು ಅಲ್ಲಿ ಕೂತ್ಕೊಂಡೆ. ಫೈನಲಿ 11 ಕಾಲಿಗೆ ಬಿಟ್ಟರು ನನ್ನ ಬಸ್ಸಿಂದ. ಫುಲ್ಲು ಟಯರ್ಡು. ನನ್ನ ಲೈಫ್ ಇಷ್ಟು ಲೇಟಾಗಿ ಇಳಿದಿದ್ದೇ ಇಲ್ಲ. ಬಸ್ಸು 11 ಗಂಟೆ, 11 ಕಾಲಿಗೆ ಕರೆಕ್ಟಾಗಿ ನಮ್ಮ ಮಾವ ಬರ್ತಾಯಿದ್ದಾರೆ. ಅಲ್ಲಿ ಫ್ರೆಶ್ ಅಪ್ ಆಗಿ ಎಂಗೇಜ್ಮೆಂಟ್ ಮನೆಗೆ ಹೋಗಬೇಕು. ನಮ್ಮ ಮಾವಂಗೆ ವೆಯ್ಟಿಂಗು. ಇಷ್ಟು ಲೇಟ್ ಅಂತೂ ಇಳಿದಿದ್ದೇ ಇಲ್ಲ. ಫುಲ್ ಟಯರ್ಡು. ನೋಡೋಣ. ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಮಾವನ ಮಗ ಇನ್ನೊಬ್ಬ, ಇದು ನನ್ನ ಅಜ್ಜಿ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಮಾವನ ಕಾರ್ ಕೊಟ್ಟಿದ್ದಾರೆ, ತಗೊಂಡು ಇದ್ದೀನಿ ಎಂಗೇಜ್ಮೆಂಟ್ಗೆ. ನಮ್ಮ ಮಾವನ ಕಾರು ಗಾಡಿ ಎಲ್ಲ ಇದ್ದಿದ್ದಕ್ಕೆ ಬಚಾವು, ಇಲ್ಲಾಂದ್ರೆ ಊರಲ್ಲಿ ಅಷ್ಟೇ ಕತೆ. ಪಟ್ಟಂತ ಹೊರಟಿದ್ದೆ ಎಂಗೇಜ್ಮೆಂಟ್ಗೆ. 1 hour later. ರಾಜ, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದು ವಿಶ್ ಮಾಡಿ ಫೋಟೋ ತಗೊಂಡು ಸೀದಾ ನಮ್ಮ ಅಣ್ಣಂದ್ರ ಜೊತೆ ಎಲ್ಲ ಒಂದು ಸೆಲ್ಫಿ ಹಿಡ್ಕೊಂಡು ಸೀದಾ ಹೋಗಿದ್ದೆ ಊಟದ ಕಡೆ. ಫುಲ್ಲು ಬೆವರು ಇಲ್ಲೋಡು. ಹೆಂಗಿದ್ಯಾ ಮಾಚಣ್ಣ? ಅಲ್ಗ ಅವನು ನಮ್ಮ ತಮ್ಮ ಎಲ್ಲ. ನಮಸ್ಕಾರ ದೇವರು. ಗಾಯ್ಸ್, ಇವ್ರು ನಮ್ಮ ಅಣ್ಣ. ನಮ್ಮ ಮದ್ಮಕ್ಳ ಜೊತೆ ಒಂದು ಫೋಟೋ ತಕ್ಕೊಂಡು ಹೊರಟಿದ್ದೆ ನಮ್ಮ ಮಾವನ ಮನೆ ಕಡೆಗೆ. ಸುಬ್ಬ ಅಲ್ಲೋದ ತಕ್ಷಣ ಅವ್ರ ಮಕ್ಳ ಜೊತೆ ಎಲ್ಲ ಸ್ವಲ್ಪ ಕುಸಾಲ್ ಮಾಡಿಕೊಂಡು ಆಟ ಆಡಿಕೊಂಡು ಸೀದಾ ಅವ್ರು ಚಹಾ ಮಾಡಿಕೊಟ್ರು. ಚಹಾ ಕುಡ್ಕೊಂಡು ಮನೇಲಿ ಇನ್ನೊಂದು ಮಕ್ಳ ಜೊತೆ ಆಟ ಆಡಕ್ಕೆ ಹೋದೆ. ಹಾಗೆ ನಮ್ಮ ಮನೆ ಈ ಮಕ್ಳ ಜೊತೆ ಆಟ ಆಡಕ್ಕೆ ಬಂದೆ. ಒಂಥರ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ. ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಏನೇ ಆದ್ರೂ ನಾಯಿ ಜೊತೆ ಆಟ ಆಡೋದೇ ಬೇರೆ ಎಕ್ಸ್ಪೀರಿಯನ್ಸು. ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಯಾರು ಕೊಡಲ್ಲ ಆ ಥರ. ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಫೈನಲಿ ಒಂದು ಹಲಸಿನ ಹಣ್ಣಿದೆ. ಯಾವಾಗ ತೆಗ್ದಿದ್ದು? ನಾನು ಬಂದಿದ್ದಕ್ಕೆ ಒಂದು ಹಲಸಿನ ಹಣ್ಣಾದರೂ ಕೊಡ್ತಾ ಇದೆಯಾ? ಎಷ್ಟು ಬೇಕು ಕತ್ತಿ ತಕ ಕೊಚ್ಚುದೆ ಹಲಸಿನ ಹಣ್ಣು. ಏನ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹಲಸಿನ ಹಣ್ಣ ಕೊಚ್ಚಕ್ಕಿ ಅನ್ನನೇ. ಎಸ್ ಗಾಯ್ಸ್, ಕಣ್ಣು ಹಾಕ್ಬೇಡಿ ಮಾತ್ರ. ನಾನು ಒಂಚೂರು ತಿಂತೀನಿ, ಅದಕ್ಕೊಂದು ಹೊಟ್ಟೆ ನೋವು ಬರೋಂಗೆ ಮಾತ್ರ ಕಣ್ಣು ಹಾಕ್ಬೇಡಿ. ವಾವ್, ಕೊಡು ಕೊಡು ಕೊಡು. ನೇರ್ಲಕಟ್ಟೆ ಜಾತ್ರೆ ಅಂತೆ. ಆ್ಯಕ್ಚುಲಿ ನಮ್ಮ ಅಪ್ಪನ ಮನೆ ನೇರ್ಲಕಟ್ಟೆ ಜಾತ್ರೆಗೆ ಹೋಗ್ತಾ ಇದ್ದೀನಿ ಗಾಡಿ ತೊಗೊಂಡು. ಅಲ್ಲೇ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ದಾರೆ. ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರೋದು. ಈಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ನೇರ್ಲಕಟ್ಟೆ ಜಾತ್ರೆ. 1 hour later. ನಮ್ಮ ಊರಿಗೆ ಒಂದ್ಸಲ ನೀವು ಬರ್ಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು.
ನೀವು ಒಮ್ಮೆ ನಮ್ಮೂರಿಗೆ ಬಂದ್ರೆ ಉಂಟಲ್ಲ ಏನಿದು ಏನಿದು ರಸಪ್ಪನ ಮಕ್ಕಳು ಬಂದರು, ಕ್ಯಾಮ್ರಾ ಎತ್ತಿದ ತಕ್ಷಣ ಓಡೋಕ್ಕೆ ಶುರು ಮಾಡಿಬಿಟ್ರು. ಅದು ಎಲ್ಲಿನ ಫೈರ್ ಫಾಸ್ಟ್ ಸ್ಪೀಡಲ್ಲಿ ಓಡೋಕ್ಕೆ ಶುರು ಮಾಡಿದ್ರು ಗೊತ್ತಿಲ್ಲ. ಹಾಗೆ ಮಾತಾಡಿಕೊಂಡು ಒಂದು ಕ್ಲಿಪ್ ತಕ್ಕೊಂಡು ಮನೆ ಹತ್ರ ಹೋದ್ವಿ. ಮನೆ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸೀದಾ ಮ್ಯಾಚ್ ನೋಡೋಕೆ ಹೋದೆ. ಅವತ್ತು ಹಂಗೆ ನಮ್ಮ ಮಾವನ ಅಂಗಡಿ ಹತ್ರ ಬೆಂಗಳೂರು ಮ್ಯಾಚು ನೋಡ್ತಾ ಇದ್ವಿ. ಮ್ಯಾಚು ಅನ್ಫಾರ್ಚುನೇಟ್ಲಿ ಸೋತೋಯ್ತು. ಸೋತೋದ ತಕ್ಷಣ ಒಳ್ಳೆ ನಿದ್ದೆ ಮಾಡಿದೆ ಮನೆಗೆ ಹೋಗಿ. ಎದ್ದೆ ಬೆಳಗ್ಗೆ ಎದ್ದ ತಕ್ಷಣ ನೀರು ದೋಸೆ. ನಮ್ಮ ಅಜ್ಜಿ ನನ್ನ ಅಜ್ಜಿ, ನಮ್ಮ ಅತ್ತೆ ನೋಡಿ ಎಷ್ಟು ಕೇರಿಂಗ್. ನೋಡಿ ನಮ್ಮಮ್ಮನೂ ಇಷ್ಟು ಕೇರ್ ಮಾಡಲ್ಲ, ಒಂದೊಂದ್ಸರಿ ಬೈತಾಳೆ. ಹಿಂಗ್ ಮಾಡ್ಕೊಡಂದ್ರೆ ನೋಡಮ್ಮ, ನೋಡು ಹೆಂಗ್ ಮಾಡ್ಕೊಡ್ತಾರೆ ನೋಡು, ವಿಡಿಯೋ ನೋಡು. ತಿಂಡಿ ತಿಂದ ತಕ್ಷಣ ಏನಾನ ಹಡಿ ಮಾಡಬೇಕಿತ್ತು. ಅದಕ್ಕೆ ನಮ್ಮ ಮಾವನ ಮಗನ ಕಾಲು ಎಳಿಯೋಕ್ಕೆ ಬಂದೆ. ಅವನು ಪೂಜೆ ಮಾಡ್ತಾ ಇದ್ದ, ಶುರು ಹಚ್ಕೊಂಡೆ ಕಾಲು ಎಳಿಯೋಕ್ಕೆ. ಕ್ಲೀನಾಗಿ ಬಳಗ ಸನಾತನ ನಂಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊ. ಆಯ್ತು, ಆಮೇಲೆ ಬೇಡ್ಕೊಳ ಮರಯ್ಯ, ನನ್ನ ತಮ್ಮ ಆಗಿ ಇಷ್ಟು ಮಾಡೋಕ್ಕಾಗಲ್ವ ನಿಂಗೆ? ಬಾ ಮತ್ತೆ ಸೂರ್ಯದೇವ ಚೂರು ಮೇಲೆತ್ತಿ ತೋರ್ಸಲ್ಲ. ಹಾ, ಕಾಪಾಡ ದೇವ್ರೆ. ಅಯ್ಯಪ್ಪ. ನೈವೇದ್ಯ ಮಾಡಿ ಅಣ್ಣ ಒಂದು ಮಂಗಳಾರತಿ ಕೊಟ್ಟಾದ್ಮೇಲೆ ನನಗೆ ಕೌಂಟ್ರ್ ಕೊಡ್ತಾನೆ. ಅಂತ ಕುಂಕುಮ ಒಂಚೂರು ಬಟ್ಟೆ ಹಾಕ ಬಂದು ಹಾಕಂತೆ ರೆಡಿ ಹಾಕ್ಬಿಡ್ದಾ? ಇವೆಲ್ಲನೂ ನನಗೆ ಹೇಳೋಕೆ ಬಂದಿಲ್ಲ ನೀನು. ಮಾರಣಕಟ್ಟೆಗೆ ಫುಲ್ ಬಿಸಿಲಿತ್ತು ಅಂದ್ಕೊಂಡೆ, ಬಿಸಿಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ನೀನು ದೇವರು ಬನಬೇಕೇ ನನ್ನೊಡೆಯ, ನೀನು ದೇವರು ಬನಬೇಕೇ ಕಷ್ಟದ ವೇಳೆ ಮನದಂಗಳದಲ್ಲಿ ಒಮ್ಮೆ ನಿನ್ನ ನೆನೆದರು ಸಾಕೆ ನನ್ನೊಡೆಯ, ನೀನು ದೇವರು ಬನಬೇಕೇ. ಫೈನಲಿ ದರ್ಶನ ಆಯಿತು ಮಾರಣಕಟ್ಟೆಯಿಂದ ಮುಗಿಸ್ಕೊಂಡು ಮನೆ ಕಡೆಗೆ. ಯಾವಾಗಲೂ ಇಲ್ಲಿ ಬಂದ ಮೇಲೆ ಮಾರಣಕಟ್ಟೆಗೆ ಬಂದು ಬ್ರಹ್ಮಲಿಂಗೇಶ್ವರ ದರ್ಶನ ಮಾಡದೆ ಹೋಗಿದ್ದಿಲ್ಲ, ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ಎಳ್ನೀರು ಕೊಟ್ಕೊಂಡು ಹಂಗೆ ಸೀದಾ ಮನೆ ಕಡೆಗೆ ಹೋಗ್ಬಿಟ್ಟೆ. ಅಲ್ಲೋದ್ಮೇಲೆ ನಮ್ಮ ಅಜ್ಜಿನ ಒಂದು ಕಡೆ ಮದುವೆಗೆ ಬಿಡು ಅಂತು. ವಿಡಿಯೋ ಹಿಡಿತಾ ಇದ್ದಕ್ಕೆ ಬೈಸ್ಕೊತಾ ಇದ್ದೆ. ಅವ್ರನ್ನ ಒಂದು ಮದುವೆಗೆ ಬಿಟ್ಟು, ರಾಮಲಕ್ಷ್ಮಣ ಹಾಲಲ್ಲಿ ಒಂದು ಮದುವೆಗೆ ಬಿಟ್ಟು ನಾನು ಹೋಗಿದ್ದು ರಂಜು. ಏನ್ ಮಾಡ್ತಾ ಇದ್ದೀವಿ? ನಾ ಬರ್ತಾನೆ ಇರ್ಲಿಲ್ಲ ಗುರು. ಜಾರಿ ಸವಿತಿಲ್ಲ ಸವಿತಾ ಅಲ್ಲಿ ಮಲ್ಲಾರಿ. ಓಹೋ ಸವಿತನ್ ಮಗನ್ ಮಗ, ಸವಿತನ್ ಮಗನ್ ಮಗ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಎಗ್ ಕಬಾಬಿ ಕಬಾಬ್ ಪುಡಿ ಹಾಕೋದಾ? ಭಯಂಕರ ಮರ. ಅಲ್ಲಿ ಇದಾಗ್ತಾ ಇದೆ. ಯಾವುದು? ಚಿಕನ್, ಸಾರಿ ಫಿಶ್ ಫ್ರೈ. ಫಿಶ್ ಫ್ರೈ, ಫಿಶ್ ಕಬಾಬು, ಚಟ್ಲಿ ಸಾರು, ಜಾರಿ ಸುಕ್ಕ. ಇವತ್ತು ಮಸ್ತ್ ಊಟ ಹಂಗಾರೆ. ತಿಂತಾ ಇರ್ಬೇಕು.
ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ಏನಾದ್ರು ಗೊತ್ತಿತ್ತಾ ನನ್ನ ಬಗ್ಗೆ? ಅಲ್ಲ ಮಲ್ಲಲ್ಲಿ ನನ್ನ ಗಂಡಮನಿ ಜಾಗಿದೆಲ್ಲ ನನ್ನ ಮಕ್ಕಳೇ. ಅಕ್ಕಮ್ಮ ಹಾ? ಅಕ್ಕಮ್ಮ ಏನಾಗಬೇಕು? ಅಕ್ಕಮ್ಮನು ಇಲ್ಲ ಎಲ್ಲ ನಾನು ಯಾರಂತೂ ಚಿನ್ನ ಕೊಡಬೇಕು. ನಾನು ಇವಾಗ ಕಂಡಿದ್ರಿ? ಹೌದು ನೀನು ಕಂಡಿದ್ದೀನಿ? ಹೌದು. ನಾ ಕಂಡಿದ್ದೆ ನಿಮ್ನ? ಇಲ್ಲ ಫಂಕ್ಷನ್ಗೆ ಬಂದಡಿಗೆ ಇಲ್ಲೇ ನಮ್ಮ ಊರಲ್ಲಿ ನಾವು ಒಳ್ಳೆ ನಾವು ಒಳ್ಳೆ ಊರು. ಒಳ್ಳೆ ಊರು. ಅವಾಗ ನೀವು ಇಲ್ಲಿ ಹುಲಿ ಅಂತೆ? ನಾನು ಈಗಳು ಮಾಟ್ಗಳು ಬಂದಾಗ ನಾವು ಹುಲಿ. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಹೌದಾ? ನಾವು ಅವ್ರು ಮಾತಾಡುತ್ತೀನಿ, ನಾವು ಮಾತಾಡೋಕಾರ ಬಂದ್ರು ಯಾರು ಈ ಪ್ರಾಂತದಲ್ಲಿ ಯಾರೇ ಇಲ್ಲಿ ಏನಾದ್ರು ತಪ್ಪಿಂದ ಮಾತಾಡ್ರೆ ಬಂದ್ರೆ ಇಲ್ಲ ಸುಮ್ಮನೆ ನಡೀನಿ. ನಾನು ಸುದ್ದಿ ಹೇಳೋ ಜಾಗ ಸುಮ್ಮನೆ ನಡಿತಾ ಇದ್ರು. ನನ್ನ ಸುದ್ದಿಗೆ ಯಾರು ಮಕ್ಕಳು ಶೂಟ್ ಮಾಡ್ಬೇಕಾ ನೀವು? ಅವ್ರು ಸುಮ್ಮನೆ ಇರ್ತಾರ? ನನ್ನ ಮಾತಿಗೆ ಯಾರು ಮಕ್ಕಳಿಲ್ಲ. ನಾ ಮಾತಾಡ್ರೆ ಮತ್ತೆ ಅದು ಅವ್ರು ಮುಚ್ಚೆ ಸಾತ್ರ ಶೆಟ್ರು ಬಾಯಿ ರಕ್ಕತ್ತೆ ನೋಳೆ ನಾ ಕ್ಯಾರ ಕತ್ತಿಲ್ಲ. ನಮ್ಮ ನೆಂಟಿನ ಕಂಡೆ ನಿನ್ನೆ ಈಗ ನಾ ಹೇಳಿ ಕೊಡ್ಬಿಟ್ರೆ ಹಂಗೆಲ್ಲ ಹೇಳ್ಬಾರ್ದು. ಅಲ್ಲ ಅದೆಲ್ಲ ಹೇಳ್ಬಾರ್ದು. ಇರ್ಲಿ ಆದ್ರೂ ನಂಗೆ ಹೆಣ್ಣಿನ ಕಣ್ಕೊಂಡು ಹ್ಯಾಂಗಿಂದ ಕಣ್ ಮಾಡಿ ಕಣ್ಕ ಬಂದೆ ನಿನ್ನೆ ಸಾಕು. ಒಳ್ಳೆ ಇತ್ತಲ್ಲ ಜೋಡಿ? ಹೆಣ್ಣಂದ್ರೆ ಹೆಣ್ಣೆ ಜೋಡಿ. ನಮ್ಮ ಊರ್ ಬದಿ ಅಜ್ಜಿ ತಾತಂದ್ರ ಅವ್ರ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಅದೆಲ್ಲ ಹೇಳೋದನ್ನ ಕೇಳ್ಬೇಕಾದ್ರೆ ಒಳ್ಳೆ ಒಂಥರ ಮಜಾ ಇರುತ್ತೆ. ಹಾಗೆ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡು ಕುಸಲ್ ಮಾಡ್ಕೊಂಡು ಹೊರಟೆ. ಅದೇ ಟೈಮಿಗೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಗೋಯ್ ಬೀಜಕ್ಕೂ ಕೊಟ್ರು. ನಾನು ಅವ್ರ ಕಾಲು ಎಳಿಯಕ್ಕೆ ಹೊರಟೆ. ನಮ್ಮ ಅಜ್ಜಿ ಆಲ್ರೆಡಿ ಹೋಗ್ಬಿಟ್ಟವ್ರೆ. ಯಾರು ನಮ್ಮಮ್ಮನ ಹತ್ರನಾ? ನಮ್ಮಮ್ಮ ಹತ್ರ ಆದರೂ ಹೇಳಿ, ಯಾರ ಹತ್ರ ಆದರೂ ಹೇಳಿ. ನಾನು ಮುಂಚೆ ಅಂದರೆ ಇವಾಗ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಲ್ಲ, ಚಿಕ್ಕವರಿದ್ದಾಗ ಫುಲ್ ಇಲ್ಲೆಲ್ಲ ಬರ್ತಾಯಿದ್ವಿ. ಈಗ ಎಂಥದ್ದು ಮಾಡೋದಿಲ್ಲ. ಅವ್ರು ಗಾಯಣ್ಣ ಹೆಕ್ತಾ ಇದ್ದಾರೆ ಅಲ್ಕ, ಗಾಯಣ್ಣಗೆಲ್ಲ ಗೋಯಣ್ಣಲ್ಲಿ ಹೊಡ್ಸ್ಕೊಂಡು ಹೋಗಿದ್ದೆ ಸೀದಾ ನಮ್ಮ ಅಜ್ಜಿ ಹತ್ರಕ್ಕೆ. ನಾನು ನಮ್ಮ ಅತ್ತೆ ಅಲ್ಲಿ ಎಕ್ತಾ ಇದ್ದಾರೆ, ನಮ್ಮ ದೊಡ್ಡಮ್ಮ ಅಲ್ಲಿದ್ದಾರೆ. ಹೋಗ್ತಾಯಿದ್ದೀನಿ. ಮುಂಚೆ ನಾನು ಮಾಡಿದ್ದೀನಿ, ಆದರೆ ಈಗ ಒಂದು 18 ವರ್ಷದ ಮೇಲೆ ಅದಾಗಿಂದಲ್ಲ ನಾನು ಬರೋದೇ ಕಮ್ಮಿ. ಇನ್ನು ಅದೆಲ್ಲ ಹೆಕ್ಕಕ್ಕೆಲ್ಲ ಹೋಗೋದೇ ಇಲ್ಲ. ಅದಕ್ಕೂ ಮುಂಚೆ ಒಳ್ಳೆ ಎಂಜಾಯ್ಮೆಂಟ್ ಇದೆ. ಇನ್ನು ನೀ ಯಾವ ಗ್ಯಾಪಲ್ಲಿ ಬಂದೆ ಮಾರುತಿ? ಗೋಯ್ ಬೀಜ ಎಷ್ಟು ಎಕ್ಕಿದೆ ತೋರಿಸು. ಅಯ್ಯೋ ನೋಡಿ ಇಷ್ಟು ಎಕ್ಕಿದ್ದಾರೆ. ಮದಿ ಊಟ ಮಾಡ್ಕೊಬಂದು ನೋಡಿ ನಮ್ಮ ದೊಡ್ಡಮ್ಮ ಎಷ್ಟು ಹಾರ್ಡ್ ವರ್ಕರ್ ನೋಡಿ. ಫುಲ್ಲು ಗಾಯ್ ಬೀಜ ಎಕ್ಕಿದ್ದಾರೆ ಇವತ್ತು. ಯಾರಿಗೆ ಹೇಳ್ತೀವಿ ಅಂದರೆ ಯೂಟ್ಯೂಬಲ್ಲಿ ನೀವು ನಮ್ಮ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇದ್ರು, ಅದು ಬಿಟ್ಟು ಬೇರೆಯವರೆಲ್ಲ ನೋಡ್ತಾರೆ. ನೋಡಿದವರೆಲ್ಲ ಈ ಥರ ನಾನು ಚಿಕ್ಕವನಿದ್ದಾಗ ಮಾಡ್ತಾಯಿದ್ದೆ. ಏನು ಮಾಡಿಲ್ವಾ? ನೀನು 18 ವರ್ಷ ಆದಾಗಿಂದ. ಅದಕ್ಕೂ ಮುಂಚೆ ನಾವು ಬಂದಿಲ್ವಾ? ಅಯ್ಯಯ್ಯೋ ಇರಂಗಾರ ತಗೊಬತ್ತೀನಿ ಹೋಗಿ. ಅಲ್ಲಿ ಗೋಯ್ ಬೀಜ ಎಕ್ಕಿ ಸುಸ್ತಾಗಿರ್ತಾರೆ. ಈಗ ನೀರು ತಗೊಬಾ ಅಂದರು, ಮರ್ತೋಗ್ಬಿಡ್ತು ನನಗೆ ಆವಾಗಲೇ. ಇಲ್ಲಾಂದರೆ ಆವಾಗೇ ತೊಗೊಂಡು ಹೋಗ್ತಿದ್ದೆ. ನಾನು ವೀಡಿಯೋ ಇಟ್ಕೊಂಡು ಬರೋ ಹುಚ್ಚಲ್ಲಿ ಮರ್ತೋಗ್ಬಿಟ್ಟೆ. ಈಗ ಅವ್ರಿಗೆ ನೀರು ಅದೇನಿದೆ ನೋಡ್ಕೊಂಡು ಅಲ್ಲಿ ಐಸ್ ಕ್ರೀಮ್ ಐತೆ ತಗೊಂಡೋಗಿ ಕೊಡ್ತೀನಿ. ಆದರೆ ಬೆಂಗಳೂರಲ್ಲಿರೋರು ಲೈಫೇ ಒಂಥರ. ಆದರೆ ಈ ಊರಲ್ಲಿರೋರು ಈ ಥರ ಗಾಯ್ ಬೀಜ ಇದೆಲ್ಲ ಎತ್ಕೋರಿಗೆ ಗೊತ್ತಿರುತ್ತೆ, ನಮ್ಮ ಊರು ಕಡೆಯವ್ರಿಗೆ ಗೊತ್ತಿರುತ್ತೆ. ಗಾಯ್ ಬೀಜ ಹೆಕ್ಕಿ ಅದನ್ನು ತೊಗೊಂಡೋಗಿ ಅಲ್ಲಿ ಮನೇಲಿ ಇಟ್ಟು ಅದನ್ನು ಒಣಗಿಸಿ, ಅದು ಒಂಥರ ಲೈಫ್ ಕಷ್ಟ. ಈಗ ಅವ್ರಿಗೆ ನೀರು ಮತ್ತು ಐಸ್ ಕ್ರೀಮು ತೊಗೊಂಡೋಗ್ತೀನಿ, ಮನೇಲಿದೆ. ತೊಗೊಂಡೋಗಿ ಬಂದೆ. ಕ್ಯಾಂಡಿ ನೀರು ತೊಗೊಂಡೋಗ್ತಾಯಿದ್ದೀನಿ. ಬಾ. ಬಿಸಿಲು ಗೊತ್ತಲ್ಲ, ಮಾಮೂಲಿ ಬಿಸಿಲು ಬೇಜಾನಿದೆ. ಫುಲ್ ಬೆವರು ಇಳಿತಾ ಇದೆ. ಹಂಗೆ ಅಂದರೆ ಈ ಥರ ಹೇಳ್ದಲ್ಲ, ಒಂದೊಂದು ಇದ್ದೇ ಇರತ್ತೆ ಇಲ್ಲಿ. ಅವರಿಗೆ ಇದು ಕೊಟ್ಟರೆ ಫುಲ್ ತಂಪಾಗ್ಬಿಡೋದು. ಇನ್ನೂ ಪವರ್ಫುಲ್ಲಾಗಿ ಗೋಯ್ ಬೀಜ ಹಾಕ್ತಾರೆ. ಅದಕ್ಕೆ ತೊಗೊಂಡು ಓಡ್ತಾಯಿದ್ದೀನಿ. ಓಡೋಣ ನಿಂತ್ಕೊಳಕ್ಕಾಗಲ್ಲ, ಅಲ್ಲಿ ಐಸ್ ಕ್ರೀಮ್ ಕರ್ಗೆ ಹೊತ್ತಲ್ಲಿ. ರಕ್ಷ ಬತ್ತವನೆ ತಗ. ಇರು. ಅಯ್ಯೋ ಟೈಟ್ ಆಯ್ತಾ ಅಂತ ನಿಮಿಷ. ಶಾಲಿ ಬಟ್ಲಾ ಯಾವ ಬಟ್ಲ ನಾನು ತಗೊಬಂದೆ. ನಿನ್ನ ಆಸು ಅಂದರೆ ಏನು?
ನೀನು ಎಷ್ಟು ಹಾರ್ಡ್ ವರ್ಕರ್ ಅಂತ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ. ಐಸ್ ಕ್ರೀಮ್ ಕರ್ಗಿ ಹೋಯ್ತು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನೀವು ಹಳೊಬ್ರು ಅಂದರೆ ಅವಾಗಿನವರು. ನಿನ್ನ ಮಗಳು ಮಾಡ್ತಾಳೆ ಸ್ವಲ್ಪ ಮಾಡ್ತಾಳೆ ಅಷ್ಟೇ. ಅವನು ಹರೀಶ ಬಂದ, ಅವ್ರ ಜೊತೆ ಹೋಗಿದ್ನಲ್ಲ. ನೀ ಅವಾಗ ಮದಿಗೆ ಯಾಕೆ ಹೋಗಿಲ್ಲ ಅವ್ರ ಜೊತೆ? ಅಲ್ಲ, ಕೂತಿದೆ ಅಂದರೆ ನಾನೇನಂದೆ, ಇವ್ರಿಗೆ ಹೇಳಿದೆ ನಾನು ಇವ್ರು ಬರ್ತಾರಂತೆ ಅಂತ. ನಿನ್ನ ಕರ್ಕೊಂಡು ಹೋಗಕ್ಕೆ ಹೇಳಿದೆ, ನೀವು ಹೋಗಿಲ್ಲ ಅಂತಲ್ಲ. ನೀನು ನಾ ಬತ್ತಿಲ್ಲ ಅಂದಿ ಅಂತಲ್ಲ. ನಾ ಮತ್ತೆ ಅಲ್ಲಿಗೆ ಬೈಂದೆ ಬಾಲ್ತೂರಿಗೆ. ಯಾರದು ಫೋನ್ ಇಟ್ಕೊಳಕ್ಕೆ ಒಂದು ಬ್ಯಾಗು ಎತ್ತೋ. ಈ ಥರ ತಿಪ್ಪಿ ಇಷ್ಟು ಮಾರ್ಕ ಬಂದಾರೆ. ಅಷ್ಟೇ, ಅದು ವೇಸ್ಟ್. ಇದು ಚಿನ್ನ. ಇಲ್ಲಿ ಈ ಮರದಲ್ಲೇ ಸುಮಾರು ಇದೆ. ಎಂದಿಗೆ ಅಲ್ಲಿ ಮೇಲಿದೆ ನೋಡಿ, ಮೇಲೆ 2-3 ಇದೆ. ಎಸ್, ಏನು ಹಣ್ಣು ಬೇಡ. ಇದು ನಮ್ಮ ನಾಗದೇವ್ರ ಬನ ಹಣ್ಣು ಇಷ್ಟಿದೆ. ಇನ್ನು ಇಲ್ಲೂ ಇದೆ. ಅಮ್ಮ ಬಂದಾಗ ಕೊಟ್ಟು ಕಳಿಸ್ದಳಮ್ಮ. ಅಲ್ಲಿಂದ ನಮ್ಮ ಮನೆ ಇಷ್ಟು ದೂರ. ನಾನು ಚಿಕ್ಕ ವಯಸ್ಸಿಂದನೂ ಒಂಥರ ಬೆಳೆದಿದ್ದೆ ಈ ಮನೆಯಲ್ಲೇ. ಮಸ್ತಿದು. ಇಲ್ಲೆಲ್ಲ ತುಂಬ ಫುಲ್ ಮೆಮೊರೀಸ್ ಇದೆ. ಇದಿಷ್ಟು ಜಾಗದಲ್ಲೇ ನಾವು ಊರಿಗೆ ಬಂದಾಗ ಆಟ ಆಡ್ತಾಯಿದ್ದು. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಬಾವಿ ಕತೆ ನಮ್ಮ ದೊಡ್ಡಮ್ಮನ ಹತ್ರನೇ ಕೇಳೋಣ ಇರ. ಆ ಬಾವಿ ಹತ್ರ ಯಾರು ನಾನು ಬೀಳ್ತಾ ಇದ್ದಿದ್ದ, ಸತ್ಯ ಬೀಳ್ತಾ ಇದ್ದಿದ್ದ? ನಿಮ್ಮ ಮನೆ ಹತ್ರ ಹಾಂ ಅಲ್ಲ, ನಾಯಿ ಮರಿ ಹೊತ್ತಾಕಿದ್ದು ಸತ್ಯ. ಓಕೆ, ನಾವು ಯಾರೋ ಬಾವಿ ಕಟ್ಟೆ ಮೇಲೆ ಸತ್ಯ ಅನ್ಸುತ್ತೆ. ಆ ಬಾವಿ ಹತ್ರ ಹಾಂ ಆ ಬಾವಿ ಈಗಿಲ್ಲ. ಮುಂಚೆ ಅಲ್ಲಿ ಏನೂ ಇರಲಿಲ್ಲ ಅಲ್ವಾ, ಓಪನ್ ಇದ್ದಿತ್ತು ಬಾವಿ. ಈ ಬಾವಿ ಮುಂಚೆ ಓಪನ್ ಇತ್ತು. ನಾವು ಈಗೀಗ ಕಟ್ಟಿರೋದು, ಇದೀಗ ಸ್ವಲ್ಪ ದೊಡ್ಡವರಾದ್ಮೇಲಿಂದ ಕಟ್ಟಿರೋದು. ಓಪನ್ ಅಂದರೆ ಇಲ್ಲಿ 2 ಬಾವಿ ಇದೆ, ಒಂದು ಸಣ್ಣದು ಒಂದು ದೊಡ್ಡದು. ಒಂದು ನಿಮಿಷ ನೋಡಿ, ಈ ಬಾವಿ ದೊಡ್ಡದು ಇದೆ, ಮೇಯ್ನ್ ನಮ್ಮದು. ಇದ್ರ ಪಕ್ಕ ಮೋಟ್ರದೊಂದು ಬಾವಿ ಇತ್ತು. ಇಲ್ಲೇ ಇದೆ, ಇದು ಮೋಟ್ರು. ಇಲ್ಲೇ ಒಂದು ಮೋಟ್ರ್ ಇಟ್ಟಿದ್ರು, ಅದಕ್ಕೆ ಒಂದು ಇದು ಕಟ್ಟಿದ್ದು. ಇದು ಮಾಮೂಲಿ ನೀರು. ಈ ಬಾವಿಲಿ ಇದು ಏನೂ ಇರಲಿಲ್ಲ, ಫುಲ್ಲು ರೌಂಡ್ಗೂ ಫುಲ್ಲು ಇದಿತ್ತು, ಖಾಲಿ ಇತ್ತು. ಈ ಥರ ಇಲ್ಲಿಗೂ ಒಂದು ದಂಡೆ ಇತ್ತು. ಆ ದಂಡೆ ಮಧ್ಯೆ ಹೋಗಿ ನಮ್ಮಣ್ಣ ನಿಂತಿದ್ದ. ಅಂದರೆ ಐ ಥಿಂಕ್ ಇಲ್ಲಿ ಈ ಮಧ್ಯದಲ್ಲಿ ನಮ್ಮಣ್ಣ ನಿಂತಿದ್ದ. ಎಲ್ಲರೂ ಇಲ್ಲಿ ಈ ಬಾಗ್ಲಲ್ಲಿ ಇಲ್ಲಿ ಎಲ್ಲ ನೋಡಿ ಫುಲ್ ಗಾಬರಿ. ನಮ್ಮಣ್ಣಂಗೆ ನಿಧಾನಕ್ಕೆ ಬಾ ಅಂತ ಹಂಗೆಂಗೋ ಇದು ಮಾಡಿ ಅವ್ನು ಬಂದುಬಿಟ್ಟಿದ್ದಾನೆ. ಒಂಚೂರು ಕಾಲು ಸ್ಲಿಪ್ ಆದರೆ ಈ ಕಡೆನೂ ಬಾವಿ, ಚಿಕ್ಕ ಬಾವಿ, ಇದು ದೊಡ್ಡ ಬಾವಿ, 2 ಕಡೆನೂ ಬಾವಿ. ಈ ಥರ ಬೇಜಾನ್ ಮೆಮರೀಸ್ ಇದೆ. ನಾವು ಚಿಕ್ಕವರಿದ್ದಾಗ ಊರಿಗೆ ಬಂದಾಗ ಏನೊಂದು ಇದಾಗಿರೋ ಮೆಮರೀಸ್ ತುಂಬಾ ಇದೆ. ಅದು ಒಂದೊಂದ್ಸರಿ ಹಿಂಗೆ ಬಂದಾಗೆಲ್ಲ ನೆನಪಾಗತ್ತೆ, ಹಾಗೆ ಶೇರ್ ಮಾಡೋದಷ್ಟೇ. ಇನ್ನೊಂದು 2 ಅವರ್ ಇದೆ, ಬಸ್ ಬರುತ್ತೆ ಬೆಂಗಳೂರಿಗೆ. ಜುಯ್ ಅಂತ ಬೆಂಗಳೂರಿಗೆ ಹೋಗೋದು, ಮತ್ತೆ ಅದೇ ಕೆಲಸ, ಅದೇ ಇದು. ಎಲ್ಲರಿಗೂ ಊರಿಗೆ ಹೋಗ್ಬೇಕಾರಿರೋ ಖುಷಿ ಬರ್ಬೇಕಾರಿರಲ್ಲ. ನಾನು ಹಂಗೆ ಬೆಂಗಳೂರು ಬಸ್ ಹತ್ತದೆ, ಸೀದಾ ಬಂದು ಇಳಿದ ತಕ್ಷಣ ನಮ್ಮ ಅಣ್ಣನ ಕರೆದೆ. ಅವ್ನು ಬಂದು ನಾನು ಪಿಕಪ್ ಮಾಡ್ದೆ. ಅಲ್ಲಿಂದ ಸೀದಾ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊರಟಿದ್ದೆ ನನ್ನ ಕೆಲಸಕ್ಕೆ. ಆ್ಯಂಡ್ ಇದೇ ಥರ ಎಲ್ಲ ವೀಡಿಯೋಗಳು, ನನ್ನ ಲೈಫ್ ಸ್ಟೈಲು ಎಲ್ಲನೂ ಹಾಕ್ತಾಯಿರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗಾಯ್ಸ್. ಮತ್ತೆ ಸಿಗೋಣ.